ಬೆಡಕಿಹಾಳ ಸಿದ್ದೇಶ್ವರ ಮಂದಿರದಲ್ಲಿ ಕಾರ್ತಿಕ ಮಾಸ ಪ್ರಯುಕ್ತ ಕಲ್ಯಾಣ ಸಿದ್ದೇಶ್ವರ ಯೂತ್ ಫೌಂಡೇಶನ್ ವತಿಯಿಂದ 7,111 ದೀಪಾಲಂಕಾರ ಮಾಡಲಾಗಿದ್ದು ಶಿವಲಿಂಗ ಪುಷ್ಪಾರ್ಚನೆಯನ್ನು ಮಾಡಲಾಗಿದೆ. ಇನ್ನು ರಂಗೋಲಿಯಲ್ಲಿ ಅರಳಿದ ನಂದಿ ಹಾಗೂ ಮಹಾಲಕ್ಷ್ಮಿ ಇದು 5 ಸಾಲಿನಲ್ಲಿ ತಿರುಗುವ ಬಣ್ಣದ ದೀಪಗಳು. ಕಲ್ಯಾಣ ಮಂಟಪದಲ್ಲಿ ರಂಗೋಲಿಯಲ್ಲಿ ಅರಳಿದ ದೀಪೋತ್ಸವ 2025. ಮುಖ್ಯ ದ್ವಾರದಲ್ಲಿ ಮಹಾಲಕ್ಷ್ಮಿ, ಕೃಷ್ಣರಾಧೆ, ನಂದಿ ಎದುರು ಶಿವಲಿಂಗ ಹಾಗೂ ಸಭಾಭವನದಲ್ಲಿ ಬೃಹತ್ ಆಕಾರದ ಲಿಂಗವನ್ನು 20 kg ವಿವಿಧ ಪುಷ್ಪಗಳಿಂದ ಶೃಂಗಾರ ಮಾಡಲಾಗಿದ್ದು ಈ ಎಲ್ಲ ದೃಶ್ಯಗಳು ಭಕ್ತರನ್ನ ಆಕರ್ಷಿಸಿದ್ದು, ಸಿದ್ದೇಶ್ವರ ಮಂದಿರದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ 3ನೇ ರವಿವಾರ ನಡೆದ ದೀಪೋತ್ಸವದಲ್ಲಿ ಎಲ್ಲಿ ಏನು ಕತೆ ಎಂದು ಹುಬ್ಬೇರಿಸಬೇಡಿ, ನಾವು ತೋರಿಸ್ತಾ ಇದ್ದೀವಿ. ನಿಪ್ಪಾಣಿ ತಾಲೂಕಿನ ಬೆಡಕಿಹಾಳ ಕಲ್ಯಾಣ ಸಿದ್ದೇಶ್ವರ ಮಂದಿರದ ಕಲ್ಯಾಣ ಸಿದ್ದೇಶ್ವರ ಯೂತ್ ಫೌಂಡೇಶನ್ ವತಿಯಿಂದ ನಡೆದಂತಹ ಈ ಕಾರ್ತಿಕ ಮಾಸದ ದೀಪೋತ್ಸವದ ಕಾರ್ಯಕ್ರಮ ಭಕ್ತರನ್ನ ಆಕರ್ಷಿಸುವಂತಿತ್ತು. ಇನ್ನು ಸಂಪೂರ್ಣ ಮಂದಿರದಲ್ಲಿ ಈಗಾಗಲೇ ಹೇಳಿದಾಗೆ 7,111 ಹಣತೆಗಳನ್ನು ಇಟ್ಟು ದೀಪ ಹಚ್ಚಲಾಗಿದ್ದು, ಹಾಗಾದರೆ ಬನ್ನಿ ಪ್ರತ್ಯಕ್ಷ ದೃಶ್ಯಗಳನ್ನು ನಾವು ತೋರಿಸ್ತೇವೆ, ನೋಡಿ ಕಣ್ತುಂಬಿಕೊಳ್ಳಿ. ಇದೇ ಸಂದರ್ಭದಲ್ಲಿ ಕಲ್ಯಾಣ ಸಿದ್ದೇಶ್ವರ ಯೂತ್ ಫೌಂಡೇಶನ್ ಅಧ್ಯಕ್ಷರು ಮಾತನಾಡಿದ್ದು, ಕಳೆದ 7 ವರ್ಷಗಳಿಂದ ದೀಪೋತ್ಸವ ಆಚರಿಸಲಾಗ್ತಾ ಇದೆ. ಸನ್ 2018-19ರಲ್ಲಿ 1,111 ದೀಪಗಳು, 2020ರಲ್ಲಿ 2,111 ದೀಪಗಳು ಹಾಗೂ 2021ರಲ್ಲಿ 3,111 ದೀಪಗಳು, 2022ರಲ್ಲಿ 4,111 ಸೇರಿದಂತೆ 2023ರಲ್ಲಿ 5,111, 24ರಲ್ಲಿ 6,111 ಮತ್ತು ಈ ಪ್ರಸಕ್ತ ವರ್ಷ 2025ರಲ್ಲಿ 7,111 ದೀಪಗಳಿಂದ ಅಲಂಕಾರ ಮಾಡಲಾಗಿದೆ ಎಂದಿದ್ದಾರೆ. ದೀಪೋತ್ಸವ ಯಶಸ್ವಿಗೊಳಿಸಲು ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯಕಾರಿ ಸದಸ್ಯರು ವಿಶೇಷ ಶ್ರಮಿಸಿದ್ದು, ಇದೇ ವೇಳೆ ಅದ್ದೂರಿಯಾಗಿ ಸಿದ್ದೇಶ್ವರ ದೇವರ ಪಲ್ಲಕ್ಕಿ ಉತ್ಸವ ನೆರವೇರಿದೆ. ಪ್ರೆಸೆಂಟ್ ಮಾಡಿದ್ವಿ. ಅದೇ ರೀತಿಯಾಗಿ ಅಖಂಡ ಭಾರತ, ಅದೇ ರೀತಿಯಾಗಿ ಸಂಸ್ಕೃತ ಭಾರತಿ. ಸೊ ಈ ವರ್ಷ ಕಾಂತಾರ ಚಾಪ್ಟರ್ 1 ಆ ಒಂದು ಪ್ರೇರಿತದಲ್ಲಿ ನಂದಿ ಮತ್ತು ಮಹಾದೇವಲಿಂಗ ಆ ಒಂದು ರಂಗೋಲಿಯನ್ನ ಪ್ರದರ್ಶನೆಯನ್ನ ಮಾಡಿದ್ದೀವಿ. ಸೊ ಇದೇ ರೀತಿಯಾಗಿ 2018ರಿಂದ ನಾವು ಶುರುವಾತು ಮಾಡಿದ್ದು 1,000 ಪಣತಿಯಿಂದ. ಈ ವರ್ಷ 7ನೇ ವರ್ಷ 7,000 ಪಣತಿಯೊಂದಿಗೆ ನಾವು ಇನ್ನು ಮುಂದೆ ಇದೇ ರೀತಿಯಾಗಿ ಹೆಚ್ಚಿನ ಪಣತಿಯೊಂದಿಗೆ ನಾವು ದೀಪೋತ್ಸವದ ಕಾರ್ಯಕ್ರಮವನ್ನು ಇದೇ ರೀತಿಯಾಗಿ ನಾವು ಮುಂದುವರಿಸುತ್ತಾ ಹೋಗುತ್ತೇವೆ. ನೀವೀಗ ದೀಪೋತ್ಸವ ಮಾಡೋ ಮೂಲ ಹಿನ್ನೆಲೆ ಏನು? ಯಾವ್ದ್ರ ಸಲುವಾಗಿ ಮಾಡ್ತೀರಿ ಎಲ್ಲರೂ ಕೂಡ್ಕೊಂಡು? ಎದ್ರ ಸಲುವಾಗಿ? ಕಾರ್ತಿಕ ಮಾಸದಲ್ಲಿ ಎಲ್ಲ ದೇವಸ್ಥಾನದಲ್ಲಿ ದೀಪೋತ್ಸವದ ಒಂದು ಉತ್ಸವ ಅಥವಾ ಒಂದು ಆರಂಭವನ್ನ ನೋಡಿಕೊಂಡು ಅದೇ ಒಂದು ಪ್ರೇರಣೆಯನ್ನು ತೆಗೆದುಕೊಂಡು ನಮ್ಮೂರ ಗ್ರಾಮ ದೇವತೆ ಆದ ಶ್ರೀ ಕಲ್ಯಾಣ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಕೂಡ ಒಂದು ದೀಪೋತ್ಸವದ ಒಂದು ಆರಂಭವನ್ನ ಮಾಡಬೇಕಂತ ನಮ್ಮ ಎಲ್ಲ ಸದಸ್ಯರ ಒಂದು ವಿಚಾರವನ್ನು ಇಟ್ಕೊಂಡು ಅದೇ ರೀತಿಯಾಗಿ 2018ರಿಂದ ನಾವು ಶುರುವಾತ್ ಮಾಡಿದ್ವಿ. ಸೊ ಈ ವರ್ಷ 2025 7ನೇ ವರ್ಷ. ಸೊ ಇದೇ ರೀತಿಯಾಗಿ ನಾವು ಸತತವಾಗಿ ಮುಂದೆ ಕೂಡ ದೀಪೋತ್ಸವವನ್ನ ಮಾಡ್ತಾ ಹೋಗುತ್ತೇವೆ. ಬ್ಯೂರೋ ರಿಪೋರ್ಟ್, ಮಹಾವೀರ ಚಿಂಚನೆ, BV5 ನ್ಯೂಸ್ ಕನ್ನಡ, ನಿಪ್ಪಾಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229366.